ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭವಾಗಿದ್ದು ರಾಜ್ಯ ಬಿಜೆಪಿಯಲ್ಲಿ ಮೂಡಿದ್ದ ಅಸಮಾಧಾನಗಳು ಒಂದೊಂದೇ ಆಗಿ ಇದೀಗ ಶಮನವಾಗ್ತಾ ಇದ್ದಾವೆ. ಆದರೆ ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವೇ ತಿರುಗಿ ಬಿದ್ದಿರುವ ಈಶ್ವರಪ್ಪ ಮಾತ್ರ ಹಿಂದೆ ಸರಿಯುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ನಡುವೆ ಬಿಜೆಪಿ ಚಾಣಕ್ಯ ಅಮಿತ್ ಶಾರಿಂದ ಈಶ್ವರಪ್ಪಗೆ ದಿಲ್ಲಿಗೆ ಬರುವಂತೆ ಬುಲಾವ್ ಬಂದಿದ್ದು ಎಲ್ಲರ ಚಿತ್ತ ದೆಹಲಿ ಭೇಟಿಯತ್ತ ನೆಟ್ಟಿದೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 400ಕ್ಕೂ ಅಧಿಕ ಸೀಟು ಗೆದ್ದು ಮತ್ತೊಮ್ಮೆ ಅಧಿಕಾರಕ್ಕೇರುವ ಉತ್ಸಾಹದಲ್ಲಿದೆ. ಆದರೆ ಟಿಕೆಟ್ ಹಂಚಿಕೆಯಲ್ಲಿನ ಅಸಮಾಧಾನಗಳು ಪಕ್ಷದ ಹೈಕಮಾಂಡ್ಗೆ ತಲೆನೋವು ಸೃಷ್ಟಿಸಿದೆ. ಪಕ್ಷದ ಹಿರಿಯ ನಾಯಕರೇ ಈ ಬಾರಿಯ ಟಿಕೆಟ್ ಹಂಚಿಕೆ ವಿಷಯದಲ್ಲಿ ಅಸಮಾಧಾನ ಹೊರಹಾಕುತ್ತಿದ್ದಾರೆ. ಈ ಪೈಕಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮುಂಚೂಣಿಯಲ್ಲಿದ್ದಾರೆ. ಹಾವೇರಿ ಲೋಕಸಭಾ ಕ್ಷೇತ್ರಕ್ಕೆ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗದ ಹಿನ್ನೆಲೆ ಯಡಿಯೂರಪ್ಪ ಅಂಡ್ ಸನ್ಸ್ ವಿರುದ್ಧವೇ ನೇರವಾಗಿ ತೊಡೆ ತಟ್ಟಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಬಂಡಾಯವಾಗಿ ಕಣಕ್ಕಿಳಿಯಲು ನಿರ್ಧರಿಸಿದ್ದು ಏಪ್ರಿಲ್ 12ರಂದು ನಾಮಪತ್ರ ಸಲ್ಲಿಸುವುದಾಗಿ ಸಹ ಘೋಷಿಸಿದ್ದಾರೆ. ಈಶ್ವರಪ್ಪ ಅವರ ಮನವೊಲಿಕೆಯ ಸಭೆ ಬಹುತೇಕ ವಿಫಲವಾಗಿದ್ದು ಹೀಗಾಗಿ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಮಂಗಳವಾರ ಬೆಳಗ್ಗೆ ಖುದ್ದು ಈಶ್ವರಪ್ಪಗೆ ಕರೆ ಮಾಡಿ ದೆಹಲಿಗೆ ಬರುವಂತೆ ಆಹ್ವಾನಿಸಿದ್ದಾರೆ. ಇದನ್ನ ಈಶ್ವರಪ್ಪ ಸಹ ಖಚಿತಪಡಿಸಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಶುದ್ಧೀಕರಣ ಆಗಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿರೋದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಕೊನೆಗೆ ಅವರು ದೆಹಲಿ ಬರಬೇಕು, ನಿಮ್ಮ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿದ್ರು. ಇನ್ನು ಅಮಿತ್ ಶಾ ಕರೆಯ ಬೆನ್ನಲ್ಲೇ ಶಿವಮೊಗ್ಗದ ನಿವಾಸದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಈಗಲೂ ತಮ್ಮ ನಿಲುವಿಗೆ ಬದ್ಧ. ಬಂಡಾಯ ಸ್ಪರ್ಧೆಯಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯಲ್ಲ ಎಂದು ಪುನರುಚ್ಚರಿಸಿದ್ದಾರೆ. ದೊಡ್ಡವರಿಂದ ಕರೆ ಬಂದಾಗ ನಾನು ಬರುವುದಿಲ್ಲ ಎಂದು ಹೇಳಲು ಸಾಧ್ಯವಿಲ್ಲ. ಹೀಗಾಗಿ ದೆಹಲಿಗೆ ಹೋಗಿ ನನ್ನ ನಿಲುವನ್ನ ತಿಳಿಸಿ ಬರುತ್ತೇನೆ ಅಂತ ಈಶ್ವರಪ್ಪ ಹೇಳಿದ್ದಾರೆ. ನಿಮ್ಮ ದೊಡ್ಡವರಿದ್ದೀರಿ, ದೊಡ್ಡವ್ರ ಮಾತನ್ನ ನಾನು ಮೀರಿದೇನಂತ ಭಾವನೆ ಬರಬಾರ್ದು. ನಾನು ಖಂಡಿತ ದೆಹಲಿಗೆ ಬರ್ತೀನಿ. ದೆಹಲಿ ಬಂದಾಗಲೂ ಕೂಡ ನನ್ನ ಚುನಾವಣೆಯಿಂದ ವಾಪಸ್ ತಗೊಳ್ಳಿ ಏನಂತ ನೀವು ಸೂಚನೆ ಕೊಡಬೇಡಿ. ಕೊಟ್ಟರೆ ಮಾತ್ರ ಸಮಸ್ಯೆ ಆಗುತ್ತೆ ಅಂದೆ. ನಾನು ಸೂಚನೆ ಕೊಡಲ್ಲಪ್ಪ ನಿಮಗೆ, ನಾನು ಪ್ರಾರ್ಥನೆ ಮಾಡ್ತೀನಿ ಅಂದರು. ಅಯ್ಯೋ ಭಾರಿ ದೊಡ್ಡವ್ರು ನೀವು, ನನಗೆ ಪ್ರಾರ್ಥನೆ ಮಾಡೋಂಥ ಅವಶ್ಯಕತೆ ಖಂಡಿತ ಇಲ್ಲ. ಅದು ನನ್ನ ಉದ್ದೇಶ ನಿಮಗೆ ಸಮಾಧಾನ ಆಗಿದೆ ಅಂತ ನಾನು ಭಾವಿಸ್ತೇನೆ. ಈ ಉದ್ದೇಶಕ್ಕೋಸ್ಕರ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಬಿಜೆಪಿಗೆ ಬಂಡಾಯದ ಬಿಸಿ ಜೋರಾಗಿಯೇ ತಟ್ಟಿತ್ತು. ಸದ್ಯ ಈಶ್ವರಪ್ಪರ ಅಸಮಾಧಾನಕ್ಕೆ ಬಿಜೆಪಿಯ ವರಿಷ್ಠರು ಯಾವ ಮದ್ದು ಅರೆಯಲಿದ್ದಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯ್ಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕಾಫಿನಾಡಿನ ಜೀವನದಿ ಹೇಮಾವತಿಯ ಒಡಲು ಬರಿದಾಗ್ತಾ ಇದೆ. ಮಲೆನಾಡಿನಲ್ಲೂ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗುವ ಸಾಧ್ಯತೆ ಇದ್ದು ಇಲ್ಲಿನ ಜನ ಆತಂಕಕ್ಕೀಡಾಗಿದ್ದಾರೆ. ಈ ಬಗ್ಗೆ ಒಂದು ವಿಶೇಷ ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ಕಾಫಿ ನಾಡಿನಲ್ಲಿರುವ ಜೀವನದಿಗಳ ಸಾಲಿನಲ್ಲಿ ಹೇಮಾವತಿಗೆ ವಿಶೇಷ ಸ್ಥಾನ ಇದೆ. ಜಾವಳಿಯಿಂದ ಗೋರೂರು ಅಣೆಕಟ್ಟಿನವರೆಗೂ ಹರಿದು ಸಾವಿರಾರು ಎಕರೆ ಭೂಮಿಗೆ ನೀರುಣಿಸುವ ಪುಣ್ಯ ನದಿಯ ಒಡಲು ಇದೀಗ ಬತ್ತಿ ಹೋಗುತ್ತಿದೆ. ನೀರಿನ ಹರಿವಿನಲ್ಲಿ ಗಣನೀಯ ಇಳಿಕೆ ಕಂಡಿದ್ದು ಕುಡಿಯುವ ನೀರಿಗೂ ಹಾಹಾಕಾರ ಉಂಟಾಗುವ ಆತಂಕ ಶುರುವಾಗಿದೆ. ಕಾಫಿ ನಾಡಿನ ಪಂಚ ನದಿಗಳ ಸಾಲಿನಲ್ಲಿರುವ ಹೇಮಾವತಿ ವರ್ಷಪೂರ್ತಿ ಮೈದುಂಬಿ ಹರಿಯುತ್ತಾಳೆ. ಸಾವಿರಾರು ರೈತರು ಬೆಳೆಗಳಿಗೆ ಇದೇ ನದಿಯನ್ನ ಅವಲಂಬಿಸಿದ್ದಾರೆ. ಇನ್ನು ಹಲವು ನಗರ ಮತ್ತು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ಒದಗಿಸುತ್ತಿರುವುದು ಇದೇ ಹೇಮಾವತಿ. ಆದರೆ ಇದೀಗ ನದಿಯಲ್ಲಿ ನೀರಿನ ಹರಿವು ಕಡಿಮೆಯಾಗಿದ್ದು ಬೆಳೆಗಳಿಗೆ ಇರಲಿ ಮುಂದೆ ಕುಡಿಯುವ ನೀರು ತಾಪತ್ರಯ ಶುರುವಾಗಲಿದೆ. ಇಲ್ಲಿ ಹೇಳ್ತಾ ಇದ್ರು ಯಾವುದೇ ಬಿದಿರಕ್ಕಿ ಅನ್ನ ಊಟ ಮಾಡಿದ್ದು ನಾವು ಅಂತಕ್ಕಂಥದ್ದು ಬರಗಾಲದ ಪರಿಸ್ಥಿತಿನ ವಿವರಣೆ ಮಾಡ್ತಾ ಇದ್ರು. ಆದರೆ ನೀರಿಗೆ ಈ ಥರದ ಬರಗಾಲ ಬಂದಿರೋದು ಪ್ರಾಯಶಃ ಇದೇ ಮೊದಲು. ಇಷ್ಟೊಂದು ಬರಗಾಲದ ದುಸ್ಥಿತಿ ಮತ್ತು ಈ ಹೇಮಾವತಿ ನದಿ ಎಲ್ಲ ನದಿ ಪಾತ್ರಗಳು ಕೂಡ ಒಣಗಿ ನಿಂತಿರ್ತಕ್ಕಂಥದ್ದು ಕೂಡ ಇದು ಅಕ್ಷರಶಃ ಸತ್ಯ. ಇದು ಈ ಸಾರಿ 1924ನೇ ಇಸ್ವಿಯ ಪ್ರಥಮ ಹಂತದಲ್ಲಿ ಇದು ಕಾಣ್ತಾ ಇರತಕ್ಕಂಥದ್ದು ಬರಗಾಲದ ಮುನ್ಸೂಚನೆ. ಇನ್ನು ಬಂಕೇನಹಳ್ಳಿಯ ಸಮೀಪವಂತೂ ನದಿ ಹರಿಯುವುದನ್ನೇ ಮರೆತು ಹೇಮಾವತಿ ನಿಂತಲ್ಲೇ ನಿಂತಿದ್ದಾಳೆ. ಕುಡಿಯುವ ನೀರಿಗಾಗಿ ಹೇಮಾವತಿಯನ್ನೇ ಅವಲಂಬಿಸಿರುವ ಮೂಡಿಗೆರೆ ಪಟ್ಟಣ, ಬಣಕಲ್, ಗೋಣಿಬೀಡು ಸೇರಿ ಹಲವು ಗ್ರಾಮ ಪಂಚಾಯಿತಿಗಳ ಜನರ ಸ್ಥಿತಿ ಮುಂದಿನ ದಾರಿ ಯಾವುದಯ್ಯ ಅನ್ನುವಂತಾಗಿದೆ. ಈ ನದಿಯನ್ನ ಹಳ್ಳ ಅಂತ ಹೇಳ್ಬೋದು, ಇದು ನದಿಯಾಗಿರ್ತದೆ. ಇದರಲ್ಲಿ ಬಹಳಷ್ಟು ನೀರು ಬಹಳ ಹೆಚ್ಚು ರೀತಿಯಲ್ಲಿ ಹೋಗ್ತಾ ಇತ್ತು. ಈ ನದಿಯಲ್ಲಿ ನಾವು ಮಿಂದು ಎದ್ದು
ಹಗಲು ರಾತ್ರಿ ಅದರಲ್ಲೇ ನಾವು ಖುಷಿ ಪಡ್ತಿದ್ವಿ. ರಾತ್ರಿ ಹೊತ್ತು ಮೀನು ಹಿಡಿತಿದ್ವಿ, ರಾತ್ರಿ ಹೊತ್ತು ನದಿಗೆ ಹೋಗಿ ಸ್ನಾನ ಮಾಡ್ತಿದ್ವಿ. ಈ ಸ್ಕೂಲಿಂದ ಬಂದ ಕೂಡಲೇ 4 ಗಂಟೆಗೆ ನೇರವಾಗಿ ಹಳ್ಳಕ್ಕೆ ಹೋಗಿ ನಾವು ನಮ್ಮ ಮನೆಯಲ್ಲಿ ಬುಕ್ಗಳನ್ನೆಲ್ಲ ಇಟ್ಟುಬಿಟ್ಟು ಹೋಗಿ ಸ್ನಾನ ಮಾಡುವಂಥ ಒಂದು ನದಿಯಾಗಿತ್ತು. ಒಟ್ಟಾರೆ ಕಾಫಿ ನಾಡಿನ ಜೀವನದಿ ಒಡಲಲ್ಲಿ ಬರದ ಛಾಯೆ ಆವರಿಸಿದ್ದು ಹರಿಯೋದನ್ನ ಕ್ಷೀಣಿಸಿದ್ದಾಳೆ ಹೇಮಾವತಿ. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.